ಗೆಳೆಯನನ್ನು ಬಾಡಿಗೆ ಪಡೆಯುತ್ತಿರುವ ವಿಯೆಟ್ನಾಂ ಯುವತಿಯರು. ಎಕೆಎ ಟ್ರೆಂಡ್. ಆಗ್ನೇಯ ಏಷ್ಯಾ ರಾಷ್ಟ್ರವಾದ ವಿಯೆಟ್ನಾಂ ಸಂಪ್ರದಾಯ ಕುಟುಂಬಗಳಲ್ಲಿ ಹೊಸ ಸಮಸ್ಯೆ ತಲೆದೋರಿದೆ. ಈ ಕುಟುಂಬಗಳಲ್ಲಿ ಹಲವು ಯುವತಿಯರು ಆಧುನಿಕ ಜಗತ್ತಿನ ರೀತಿ ರಿವಾಜುಗಳಿಗೆ ತೆರೆದುಕೊಂಡಿದ್ದು ಉದ್ಯೋಗ, ಗಳಿಕೆ, ಉನ್ನತ ಜೀವನ ಶೈಲಿಯ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಇದರಿಂದ ಯುವತಿಯರ ಪೋಷಕರು ತಮ್ಮ ಮಕ್ಕಳಿಗೆ ಬೇಗ ಮದುವೆ ಮಾಡಿ ಮೊಮ್ಮಕ್ಕಳನ್ನು ನೋಡಬೇಕೆಂಬ ಆಸೆಯನ್ನು ಈಡೇರಿಸಿಕೊಳ್ಳಲು ಆಗುತ್ತಿಲ್ಲ. ಮದುವೆ, ಸಂಸಾರಕ್ಕೆ ಪೋಷಕರು ವಿಯೆಟ್ನಾಂ ಅನೇಕ ಯುವತಿಯರ ಮೇಲೆ ಒತ್ತಡ ಹೇರುತ್ತಿರುವುದರಿಂದ ಹಾಗೂ ವಿಯೆಟ್ನಾಂನ ಚಂದ್ರಮಾನ ವರ್ಷಕ್ಕೆ ಜೋಡಿಯಾಗಿ ಮನೆಯಲ್ಲಿ ಕಾಣಿಸಿಕೊಳ್ಳಬೇಕೆಂಬ ಪೋಷಕರ ಬಯಕೆಗಾಗಿ ಯುವತಿಯರು ಬಾಡಿಗೆ ಗೆಳೆತನದ ಮೊರೆ ಹೋಗುತ್ತಿದ್ದಾರೆ. ಪೋಷಕರ ಇಷ್ಟಾರ್ಥಗಳನ್ನು ಪೂರೈಸಲು ಉದ್ಯೋಗಕ್ಕೆ ಪ್ರಧಾನ ಆದ್ಯತೆ ಕೊಡುವುದಕ್ಕಾಗಿ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳಲು ಮತ್ತು ಒಂಟಿ ಜೀವನದ ಒಯ್ಯಾಟವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಲು ವಿಯೆಟ್ನಾಂನ ಅನೇಕ ಸಂಪ್ರದಾಯವಾದಿ ಕುಟುಂಬಗಳ ಅನೇಕ ಯುವತಿಯರು ಗೆಳೆಯನನ್ನು ಬಾಡಿಗೆಗೆ ಪಡೆಯುತ್ತಿರುವ ಪ್ರವೃತ್ತಿ ಎಂದು ಹೇಳಲಾಗುತ್ತದೆ. ವೃತ್ತಿ ಜೀವನದ ಉನ್ನತಿಗಾಗಿ ಕಲಿಕೆಯ ನಂತರ ನಾನು 5 ವರ್ಷ ಒಂಟಿಯಾಗಿ ಕಳೆದೆ. ಸದ್ಯ ನನಗೆ ಮದುವೆ ಬೇಡ. ಆದರೆ ಈ ನಡುವೆ ಪೋಷಕರ ಒತ್ತಡ ನಿರಂತರ ಹೆಚ್ಚುತ್ತಿರುವುದರಿಂದ ನಾನು ಗೆಳೆಯನೊಬ್ಬನನ್ನು ಬಾಡಿಗೆಗೆ ಪಡೆದಿದ್ದೇನೆ ಎಂದು ವಿಯೆಟ್ನಾಂನ 30 ವರ್ಷದ ಉದ್ಯೋಗ ಯುವತಿ ತನ್ವೀರ್ ಹೇಳುತ್ತಾರೆ. ನಾನು ನನಗಿಂತ ಸ್ವಲ್ಪ ಹಿರಿಯನಾದ ವ್ಯಕ್ತಿಯನ್ನು 5 ವರ್ಷಕ್ಕೆ ಬಾಡಿಗೆ ಪಡೆದಿದ್ದೇನೆ. ಇದಕ್ಕಾಗಿ ಪ್ರತಿ ತಿಂಗಳು $250 ಹಣ ನೀಡುತ್ತೇನೆ. ಇದು ಒಂದು ಒಪ್ಪಂದವಾಗಿದ್ದು ನನಗೇನು ಸಮಸ್ಯೆ ಆಗಿಲ್ಲ. ನನ್ನ ಬಾಡಿಗೆ ಗೆಳೆಯ ನಮ್ಮ ಕುಟುಂಬವನ್ನು ಸಂತೋಷಗೊಳಿಸುತ್ತಾನೆ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾನೆ, ಮನೆಯವರಿಗಾಗಿ ವಿಶೇಷ ಅಡುಗೆಗಳನ್ನು ಮಾಡುತ್ತಾನೆ ಎಂದು ಮನಸ್ಸು ಮುಗುಳ್ನಗುತ್ತಾರೆ. ಯುವತಿಯರೊಂದಿಗೆ ಬಾಡಿಗೆ ಗೆಳೆಯನಾಗಿ ಹೋಗುವ ಹಲವು ಯುವಕರ ಗುಂಪು ಚೆನ್ನಾಗಿ ತರಬೇತಿ ಪಡೆದಿರುತ್ತಾರೆ. ಈ ರೀತಿ ವಿಯೆಟ್ನಾಂನಲ್ಲಿ 20,000ಕ್ಕೂ ಹೆಚ್ಚು ಯುವಕರು ಸಕ್ರಿಯರಾಗಿದ್ದಾರೆ ಎಂದು ವರದಿ ಹೇಳುತ್ತದೆ. ಗ್ರಾಹಕರ ಬೇಡಿಕೆಗಳನ್ನು ಪೂರೈಸಲು ನಾನು ಜಿಮ್ಗೆ ಹೋಗುತ್ತೇನೆ, ಯೋಗ, ಸಂಗೀತ, ಅಡುಗೆ ಮಾಡುವುದನ್ನು ಕಲಿತಿದ್ದೇನೆ ಎಂದು ಹನೋಯ್ 25 ವರ್ಷದ ತರುಣ ಹೇಳುತ್ತಾರೆ. ಬಾಡಿಗೆ ಗೆಳೆಯನಾಗಿ ಹೋಗಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರಹದ ದರಗಳನ್ನು ಟೀಮ್ ಮ್ಯಾನೇಜರ್ಗಳು ನಿರ್ಧಾರ ಮಾಡಿರುತ್ತಾರೆ. ಬಹುತೇಕ ಒಪ್ಪಂದಗಳು ಭಾವನಾತ್ಮಕ ಮತ್ತು ದೈಹಿಕ ಸಂಬಂಧವನ್ನು ನಿಷೇಧಿಸುತ್ತವೆ. ಕೆಲ ಕೇಸ್ಗಳಲ್ಲಿ ಯುವತಿಯರು ತಾವು ಬಾಡಿಗೆಗೆ ಪಡೆದ ಗೆಳೆಯನನ್ನು ವರಿಸಿದ್ದಾರೆ. ಕೆಲವರಲ್ಲಿ ಸಮಸ್ಯೆಗಳೂ ಆಗಿವೆ ಎಂದು ಅವರು ಹೇಳುತ್ತಾರೆ.